ಇದು ಖಜಾನೆ ಖಾಲಿ ಆಗಿಲ್ದ ಅಂದ್ರೆ ಮತ್ತೇನು? ಖಜಾನೆ ಖಾಲಿ ಆಗಿದ್ಕೇನೆ ಈ ರೀತಿ ಮಾಡ್ತಾ ಇರುವಂಥದ್ದು. ಇದೇ ಮಂಡ್ಯ ಜಿಲ್ಲೆ ಸ್ವಾತಂತ್ರ್ಯ ಯೋಧರಿಗೆ ಕಳೆದ 8 ತಿಂಗಳಿಂದ ಗೌರವಧನ ಕೊಡೋದಕ್ಕೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾರಣ ಏನು? ಖಜಾನೆ ಖಾಲಿ ಇದೆ ಅಂತೇಳಿ. ಇಂಥ ಕೆಟ್ಟ ಪರಿಸ್ಥಿತಿಯಿಂದ ಯಾವುದೇ ರಾಜ್ಯ ಸರ್ಕಾರಕ್ಕೆ ಬಂದಿರಲಿಲ್ಲ. ಇವತ್ತು ಖಜಾನೆ ಖಾಲಿ ಅಂತ ಹೇಳಿದ್ರೆ ಪಾಪ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಿಟ್ಟು ಬರ್ತದೆ. ಯಾವನಿಗೋ ದಬ್ಬಾಳಿಕೆ ಮಾಡ್ದಂಗೆ ಬೆದರಿಕೆ ಹಾಕ್ದಂಗೆ ಡಿ ಕೆ ಶಿವಕುಮಾರ್ ನನಗೆ ಹಾಕೋದಕ್ಕೆ ಬರಬೇಡಿ. ನಾನೊಬ್ಬ ಜನಪ್ರತಿನಿಧಿ ಇದ್ದೇನೆ, ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನೂ ಕೂಡ ಇದ್ದೇನೆ. ಯಡಿಯೂರಪ್ಪನವ್ರ ಮೇಲೆ ಯಾವ ರೀತಿ ರಾಜಕೀಯ ಷಡ್ಯಂತ್ರ ನಡೀತು, ಯಾವ ರೀತಿ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ತಮ್ಮ ರಾಜಕೀಯ ಬೆಳೆ ಬೆಳೀತದೆ ಅಂತೇಳಿ ಯಾರ್ಯಾರು ಯಾವ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಬರೋ ದಿನಗಳನ್ನು ತಿಳಿಸ್ತೇನೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ವಿರೋಧ ಪಕ್ಷದವರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ತಾಕತ್ತಿದ್ರೆ ಬಂದು ಸದನದಲ್ಲಿ ಮಾತನಾಡಲಿ. ಈ ರೀತಿ ದಬ್ಬಾಳಿಕೆ ಬೆದರಿಸಕ್ಕಂಥ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ. ಸದನದಲ್ಲಿ ನಾನು ಎಲ್ಲ ದಿನಗಳು ಸದನದಲ್ಲಿ ಕಳೆದ 2 ದಿನ ಮಾತ್ರ ದೆಹಲಿ ಪ್ರಯಾಣ ನಿಮಿತ್ತ ನಾನು ಬರೋದು ಸಾಧ್ಯ ಆಗಿಲ್ಲ. ನಾ ಡಿ ಕೆ ಶಿವಕುಮಾರ್ ಅವರಿಂದ ಸದನದಲ್ಲಿ ಎಷ್ಟು ಜನ ಇರ್ಬೇಕು ಅವರಿಂದ ಪಾಠ ಕಲಿಯಂಥ ಅವಶ್ಯಕತೆ ಇಲ್ಲ. ನನ್ನ ಬಗ್ಗೆ ಮಾತನಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಬಿಗಿ ಹಿಡಿದು ಮಾತನಾಡಲಿ. ಯಡಿಯೂರಪ್ಪನವ್ರ ಬಗ್ಗೆ ಆಗಲಿ ಮತ್ತೊಬ್ಬರ ಬಗ್ಗೆ ಆಗಲಿ ಆಗಲೇ ಹೇಳಿದ್ನಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಯಾ? ಹೋಗಿ ಕಾಂಗ್ರೆಸ್ ಪಕ್ಷದಲ್ಲೇ ಕೇಳ್ಕೊಳ್ಳೋದನ್ನು ಮಾಡಲಿ ಒಳ್ಳೆ ಕತೆ. ನಾವಿನ್ನು ಎದುರ್ಕೊಂಡು ಓಡೋಗ್ತಾ ಇದೀವ? ನಾನು ಹೇಳಿದ ಒಬ್ಬ ಜನಪ್ರತಿನಿಧಿಯಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಏನು ಬಿಚ್ಚಿಡ್ತಾರೋ ಬಿಚ್ಚಿಡ್ಲಿ. ಇವ್ರ ಹಣೆ ಬರ ಏನು ಅಂತೇಳಿ ಇಡೀ ದೇಶದ ಜನತೆ ಗೊತ್ತಿದೆ. ಅವರಿಂದ ಪಾಠ ಕಲಿಯೋ ಅವಶ್ಯಕತೆ ವಿಜೇಂದ್ರನಿಗಿಲ್ಲ.